ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಡಬ್ಲ್ಯೂ ಗೆ ಗೇಮ್ ಚೇಂಜರ್ ಆಗಬಹುದು ಅಂಡ್ ರಸಲ್ ಮೇನಿಯಾಗೆ ಇವರಿಬ್ಬರ ಮ್ಯಾಚ್ ಇಂದಾನೆ ಸಿಕ್ಕಾಪಟ್ಟೆ ಹೈಪ್ ನ ಡಬ್ಲ್ಯೂ ಅವರು ತಗೊಂಡ್ ಬರ್ಬೋದು ಅಂತ. ನಿಮ್ಗೆ ಗೊತ್ತಿರಬಹುದು, ಹಾಲ್ ಆಫ್ ಎ ಸಡನ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ನ ರಸಲ್ ಮೇನಿಯಾಗೆ ಕನ್ಫರ್ಮ್ ಮಾಡ್ತಾರೆ. ಬಟ್ ನಾನು ನಿಮಗೆ ತಿಳಿಸಿದ್ದೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರಿಗೆ ಇಂಜುರಿ ಆದಾಗ್ಲೇನೆ, ಯಾಕಂದ್ರೆ ಒರಿಜಿನಲ್ ಆಗಿ ರೋಮನ್ ರೈನ್ಸ್ ಹಾಗೆ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ನ ಪ್ಲಾನ್ ಮಾಡಿದ್ರು. ಬಟ್ ಸೆತ್ ರೋಲೆನ್ಸ್ ಅವರಿಗೆ ಇಂಜುರಿ ಆಗಿ ಸಿಎಂ ಪಂಕ್ ಅವರು ಚಾಂಪಿಯನ್ ಆದ್ಮೇಲೆ ತಿಳಿಸಿದ್ದೆ ಪ್ರಾಬಬ್ಲಿ ಡಬ್ಲ್ಯೂ ಅವರು ಸಿಎಂ ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ಮ್ಯಾಚ್ ನ ಕೂಡ ಪ್ಲಾನ್ ಮಾಡಬಹುದು ಅಂತ. ಚಾನೆಲ್ ನ ರೆಗ್ಯುಲರ್ ಆಗಿ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಿರುತ್ತೆ, ಯಾಕಂದ್ರೆ ಈ ಒಂದು ಮ್ಯಾಚ್ ನ ಕೂಡ ಡಬ್ಲ್ಯೂ ಅವರು ಮಾಡಿಸಬಹುದು. ಇವರಿಬ್ಬರ ಕೆಮಿಸ್ಟ್ರಿ ಆ ರೀತಿ ಇದೆ ಅಂತ. ಅಂಡ್ ಆಲ್ ಆಫ್ ಎ ಸಡನ್ ರೋಮನ್ ರೈನ್ಸ್ ಅವರು ಈ ಬಾರಿಯ ರಾಯಲ್ ರಂಬಲ್ ನ ವಿನ್ ಆಗ್ತಾರೆ. ಅಂಡ್ ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡದೇ ಇರೋ ರೀತಿ ಮಂಡೇ ನೈಟ್ ರಾಗೆ ಬಂದು ಅವರು ಸಿಎಂ ಪಂಕ್ ಅವ್ರನ್ನ ಚೂಸ್ ಮಾಡ್ತಾರೆ. ಲಿಟ್ರಲಿ ಆ ಒಂದು ಪ್ರೋಮೋ ಸೆಗ್ಮೆಂಟ್ ಇತ್ತಲ್ಲ, ಅದಂತೂ ಬ್ಯಾಂಗರ್ ಅಂತಾನೆ ಹೇಳ್ಬೇಕು. ಅಂಡ್ ಮುಂದಿನ ತಿಂಗಳಿಂದ ರೋಮನ್ ರೈನ್ಸ್ ಅವರು ಕಂಟಿನ್ಯೂಸ್ ಮಂಡೇ ನೈಟ್ ರಾಗಳಲ್ಲಿ ಬರ್ತಾ ಇರ್ತಾರೆ. ಸೊ ಎಲಿಮಿನೇಷನ್ ಚೇಂಬರ್ ಆದ್ಮೇಲೆ ಸಿಎಂ ಪಂಕ್ ಅವರು ಕೂಡ ಕಂಟಿನ್ಯೂಸ್ ಆಗಿ ರೋಮನ್ ರೈನ್ಸ್ ಅವರ ಮೇಲೆ ಫೋಕಸ್ ಆಗ್ತಾರೆ. ಇವರಿಬ್ಬರ ನಡುವೆ ಅದ್ಭುತವಾದ ಪ್ರೋಮೋ ಬ್ಯಾಟಲ್ ನಮಗೆ 100% ನೋಡೋದಕ್ಕೆ ಸಿಗುತ್ತೆ. ಸೊ ಓಜಿ ಪ್ರೋಮೋಸ್ ಬ್ಯಾಟಲ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗಬಹುದು. ವಿನ್ಸ್ ಮಿಕ್ಮೆನ್ ಅವರ ರೆಫರೆನ್ಸ್ ಗಳು ಕೂಡ ನಮಗೆ ಇಲ್ಲಿ ನೋಡೋದಕ್ಕೆ ಸಿಗಬಹುದು. ನಮ್ಮ ಸಿಎಂ ಪಂಕ್ ಅವರ ಪೈಪ್ ಬಾಂಬ್ ಪ್ರೋಮೋ ಇದೆಯಲ್ಲ, ಅದ್ರ ಬಗ್ಗೆ ಪಾಲ್ ಎಮಿನ್ ಅವರ ಬಗ್ಗೆ, ಸೊ ಎಲ್ಲದ್ರ ಬಗ್ಗೆ ಮಾತುಕತೆಗಳನ್ನ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇಬ್ರು ಕೂಡ ಸೇರ್ಕೊಂಡು ಮಾಡಬಹುದು. ಅಷ್ಟೇ ಅಲ್ಲ, ಪ್ರಾಬಬ್ಲಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಇವರಿಬ್ಬರ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಕೂಡ ನಮಗೆ ನೋಡೋದಕ್ಕೆ ಸಿಗಬಹುದು ಅಂತ. ಯಾಕಂದ್ರೆ ಇವರಿಬ್ರು ಕೂಡ ಈಗ ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳಾಗಿದ್ದಾರೆ. ಸೊ ಹಿಂದೆನೂ ಕೂಡ ನಾವು ಗಮನಿಸಿದೀವಿ, ಯಾರಾದ್ರೂ ಇಬ್ರುದು ಬೇಬಿ ಫೇಸ್ ಸೂಪರ್ ಸ್ಟಾರ್ಸ್ ಗಳ ಮ್ಯಾಚ್ ರಸಲ್ ಮೀನಿಯಾದಲ್ಲಿ ಆಗುತ್ತೆ ಅಂದ್ರೆ ಅವರಿಬ್ಬರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಡಬ್ಲ್ಯೂ ಅವರು ಪ್ಲಾನ್ ಮಾಡ್ತಾ ಇದ್ರು. ವಿನ್ಸ್ ಮಿಕ್ಮೆನ್ ಅವರ ಟೈಮಲ್ಲಿ ಅಟ್ಲೀಸ್ಟ್ ನಮಗೆ ಆ ರೀತಿ ನೋಡೋದಕ್ಕೆ ಸಿಗೋದು ಈಗ ಗೊತ್ತಿಲ್ಲ ಏನೋ. ಒಟ್ಟಿನಲ್ಲಿ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತೀನಿ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರು ತನ್ನ ಫೈನಲ್ ಮ್ಯಾಚ್ ಗಿಂತ ಮುಂಚೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ ಫೋರ್ಸ್ ಆಗಿ ಆಡ್ ಆದ್ರೂ ಕೂಡ ಅದ್ಭುತವಾಗಿರುತ್ತೆ ಅಂತ. ಅಫ್ಕೋರ್ಸ್ ರೋಮನ್ ರೈನ್ಸ್ ಅವರು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ, ನಿನ್ನನ್ನ ನಾನು ಹೇಟ್ ಮಾಡ್ತೀನಿ, ಅದಕ್ಕೋಸ್ಕರ ನಿನ್ನನ್ನ ಚೂಸ್ ಮಾಡ್ತೀನಿ ಅಂತ. ಬಟ್ ಆಲ್ ಆಫ್ ಎ ಸಡನ್ ಡಬ್ಲ್ಯೂ ಅವರು ಇವರಿಬ್ಬರ ನಡುವೆನೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನ ಬುಕ್ ಮಾಡಿದ್ರೆ ಅದ್ಭುತವಾಗಿರುತ್ತೆ. ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಇಬ್ರು ಕೂಡ ಒಂದೇ ಟ್ಯಾಗ್ ಟೀಮ್ ಮ್ಯಾಚ್ ಅಲ್ಲಿ, ಅದು ಕೂಡ ಪಾರ್ಟ್ನರ್ಸ್ ಆಗಿ ಇಳಿದ್ರೆ ನಿಜವಾಗ್ಲೂ ಕೂಡ ಅದೊಂಥರ ಫೀಲೇ ಸೈಕೋ ಅಂತಾನೆ ಹೇಳ್ಬೇಕು. ಅಂಡ್ ವ್ಯೂವರ್ಶಿಪ್ ಮಾತ್ರ ನಿಜವಾಗ್ಲೂ ಕಿತ್ಕೊಂಡು ಹೋಗುತ್ತೆ. ಇನ್ನ ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ಟ್ವಿಸ್ಟ್ ನ ತಗೊಂಡು ಬರ್ಬೋದು ಅಂದ್ರೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನ ಆಡ್ ಮಾಡಬಹುದು. ಅಫ್ಕೋರ್ಸ್ ಈಗ ಸೆತ್ ಫ್ರೀಕಿನ್ ರಾಲೆನ್ಸ್ ಹಾಗೆ ಬ್ರಾನ್ ಬ್ರೇಕರ್ ಅವರ ಮ್ಯಾಚ್ ನ ಡಬ್ಲ್ಯೂ ಅವರು ರಸಲ್ ಮೀನಿಯಾಗೆ ಪ್ಲಾನ್ ಮಾಡ್ತಾ ಇದ್ರು. ಆ ಕಡೆ ನಮ್ಮ ಸೆತ್ ರಾಲೆನ್ಸ್ ಅವರು ಇಂಜುರಿಯಿಂದ ಕ್ಲಿಯರ್ ಆದ್ರೆ, ಈ ಕಡೆ ನಮ್ಮ ಬ್ರಾನ್ ಬ್ರೇಕರ್ ಅವರಿಗೆ ಇಂಜುರಿ ಆಗಿದೆ. ಅಂಡ್ ಈಗ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಯಾರನ್ನ ಫೇಸ್ ಮಾಡ್ತಾರೆ ರಸಲ್ ಮೀನಿಯಾದಲ್ಲಿ ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಆಗಿನೇ ಉಳ್ಕೊಬಿಟ್ಟಿದೆ. ಡಬ್ಲ್ಯೂ ಅವರು ಪ್ರಾಬಬ್ಲಿ ವಿಷನ್ ಮೆಂಬರ್ ಜೊತೆನೆ ಸೆತ್ ರಾಲೆನ್ಸ್ ಅವರ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ಸೆತ್ ರಾಲೆನ್ಸ್ ವರ್ಸಸ್ ಲೋಗನ್ ಪಾಲ್ ಅವರ ಮ್ಯಾಚ್ ಆಗಿರಬಹುದು, ಸೆತ್ ರಾಲೆನ್ಸ್ ವರ್ಸಸ್ ಆಸ್ಟನ್ ಥಿಯರಿ ಅವರ ಮ್ಯಾಚ್ ಆಗಿರಬಹುದು, ಅಥವಾ ಸೆತ್ ರಾಲೆನ್ಸ್ ಹಾಗೆ ಬ್ರಾನ್ಸನ್ ರೀಡ್ ಅವರ ಮ್ಯಾಚ್ ನು ಕೂಡ ಬುಕ್ ಮಾಡಬಹುದು. ಬಟ್ ಈ ಮೂರು ನೇಮು ನಿಜವಾಗ್ಲೂ ಕೂಡ ಸೆತ್ ರಾಲೆನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಕೇಪಬಲ್ ಆಗಿದೆಯಾ ಸದ್ಯಕ್ಕೆ? ಅಫ್ಕೋರ್ಸ್ ನಮ್ಮ ಬ್ರಾನ್ಸನ್ ರೀಡ್ ಅವ್ರನ್ನ ಡಬ್ಲ್ಯೂ ಅವರು ಬುಕ್ ಮಾಡಿದ್ರೆ ಕೇಪಬಲ್ ಆಗೋದು, ಯಾಕಂದ್ರೆ ಬ್ರಾನ್ಸನ್ ರೀಡ್ ಅವರು ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ರು. ಬಟ್ ಸಡನ್ ಆಗಿ ಈ ವ್ಯಕ್ತಿ ನಿಜವಾಗ್ಲೂ ಕೂಡ ರೋಮನ್ ರೈನ್ಸ್ ಅವ್ರನ್ನ ಪಿನ್ ಮಾಡಿದ್ನ ಅನ್ನೋ ಒಂದು ಕ್ವಶನ್ ನಮ್ಮೆಲ್ಲರ ತಲೆಯಲ್ಲೂ ಕೂಡ ಬರಬೇಕು. ಆ ರೀತಿ ಬುಕ್ಕಿಂಗು ನಮ್ಮ ಬ್ರಾನ್ಸನ್ ರೀಡ್ ಅವರಿಗೆ ಸಿಕ್ತು ಅಂತಾನೆ ಹೇಳ್ಬೇಕು. ಸೊ ನಾನಂತೂ ಇವ್ರ ಮೂರು ಜನರಲ್ಲಿ ಯಾರು ಕೂಡ ಸೆತ್ ರಾಲೆನ್ಸ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಸದ್ಯಕ್ಕಂತೂ ಕೇಪಬಲ್ ಇಲ್ಲ, ಲಾಯಕ್ ಇಲ್ಲ ಅಂತ ಅನ್ಕೋತೀನಿ. ಅದು ಕೂಡ ರಸಲ್ ಮೀನಿಯಾ ಅನ್ನೋ ಒಂದು ಗ್ರ್ಯಾಂಡೆಸ್ಟ್ ಸ್ಟೇಜ್ ಅಲ್ಲಿ. ಅದಕ್ಕೋಸ್ಕರ ಡಬ್ಲ್ಯೂ ಅವರು ಒಂದು ಸೆತ್ ರಾಲೆನ್ಸ್ ಅವರಿಗೆ ಬಿಗ್ಗೆಸ್ಟ್ ಅಪೋನೆಂಟ್ ನ ಕೊಡಬೇಕು, ಅಥವಾ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಮ್ಯಾಚ್ ಒಳಗಡೆ ನಮ್ಮ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನು ಕೂಡ ಆಡ್ ಮಾಡಬೇಕು. ಅಫ್ಕೋರ್ಸ್ ಸ್ಟೋರಿನ ಡಬ್ಲ್ಯೂ ಅವರು ಕ್ರಿಯೇಟ್ ಕೂಡ ಮಾಡಬಹುದು. ಸ್ಟೋರಿ ಲೈನು ಇವರ ನಡುವೆ ಯಾವಾಗಲೂ ಕೂಡ ಇದ್ದೇ ಇದೆ. ಸೆತ್ ರಾಲೆನ್ಸ್ ಅವರ ಆಲ್ ಟೈಮ್ ರೈವಲ್ರಿ ಆದಂತಹ ರೋಮನ್ ರೈನ್ಸ್ ಅವರು ಇದ್ದಾರೆ. ಅಂಡ್ ಈ ಕಡೆ ಸಿಎಂ ಪಂಕ್, ನಮ್ಮ ಸೆತ್ ರಾಲೆನ್ಸ್ ಅವರು ಹೇಳಿದ್ರು ಸಿಎಂ ಪಂಕ್ ಅವರಿಗೆ, ನಾನಿರೋವರೆಗೂ ಕೂಡ ನೀನು ಚಾಂಪಿಯನ್ ಆಗೋದಕ್ಕೆ ಬಿಡೋದಿಲ್ಲ ಅಂತ. ಅದೇ ರೀತಿ ನಮ್ಮ ಸೆತ್ ರಾಲೆನ್ಸ್ ಅವರು ಮಾಡಿದ್ರು ಕೂಡ ಸಿಎಂ ಪಂಕ್ ಅವರ ಮೇಲೆ ಮನಿ ಇನ್ ದ ಬ್ಯಾಂಕ್ ನ ಕ್ಯಾಶ್ ಇನ್ ಕೂಡ ಮಾಡಿದ್ರು. ಬಟ್ ಆಲ್ ಆಫ್ ಎ ಸಡನ್ ಸೆತ್ ರಾಲೆನ್ಸ್ ಅವರಿಗೆ ಇಂಜುರಿ ಆಯಿತು, ಅವರು ತನ್ನ ಚಾಂಪಿಯನ್ಶಿಪ್ ನ ರಿಲಿಂಕ್ವಿಶ್ ಮಾಡಿದ್ರು. ಅಂಡ್ ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ಅದೇ ಚಾಂಪಿಯನ್ಶಿಪ್ ನ ತಗೊಂಡ್ರು. ಸೊ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವ್ರನ್ನ ಡೈರೆಕ್ಟ್ ಆಗಿ ಸಿಎಂ ಪಂಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ಒಳಗಡೆ ಕೂಡ ಆಡ್ ಮಾಡಬಹುದು. ಬಟ್ ಕಳೆದ ಬಾರಿ ರಸಲ್ ಮೇನಿಯಾ ಮೈನ್ ಇವೆಂಟ್ ನ ರಿಪೀಟ್ ಟೆಲಿಕಾಸ್ಟ್ ಮಾಡ್ದಂಗೆ ಆಗುತ್ತೆ. ಕಳೆದ ಬಾರಿ ಇವ್ರ ಮೂರು ಜನರ ನಡುವೆ ಪಾಲ್ ಎಮಿನ್ ಅವರು ಇದ್ರು. ಬಟ್ ಈ ಬಾರಿ ಈ ರೀತಿ ಏನಾದ್ರೂ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದ್ರೆ ಈ ಮೂವರ ನಡುವೆ ಡಬ್ಲ್ಯೂ ವರ್ಲ್ಡ್ ಹೆವಿವೈಟ್ ಚಾಂಪಿಯನ್ಶಿಪ್ ಇರುತ್ತೆ. ನೋಡೋಣ ಗಾಯ್ಸ್, ಸದ್ಯಕ್ಕೆ ಈ ಒಂದು ಮ್ಯಾಚ್ ಅಲ್ಲಿ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ಆಡ್ ಆಗಬಹುದು. ಈ ಒಂದು ಪಾಯಿಂಟ್ ನು ಕೂಡ ನಾವು ನೋಟಿಸ್ ಮಾಡ್ಕೊಳ್ಳೇಬೇಕು. ಇನ್ನ ಈ ಒಂದು ಮ್ಯಾಚ್ ನ ಆಫ್ಟರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ, ಲಿಟರಲಿ ಈ ಒಂದು ಮ್ಯಾಚ್ ಮುಗಿದ ಮೇಲೆ ಡಬ್ಲ್ಯೂ ಬಳಿನೂ ಕೂಡ ಬಹಳಷ್ಟು ಡಿಸಿಷನ್ ಇದೆ. ಒಂದು ಈ ಒಂದು ಮ್ಯಾಚ್ ಅಲ್ಲಿ ಏನಾದ್ರೂ ನಮ್ಮ
ಸೆತ್ ಫ್ರೀಕಿನ್ ರಾಲಿನ್ಸ್ ಅವರು ಆಡ್ ಆದ್ರೆ ಸೆತ್ ರಾಲಿನ್ಸ್ ಅವರು ಕೂಡ ಗೆಲ್ಬಹುದು, ಅಥವಾ ಅವ್ರೇನಾದ್ರೂ ಆಡ್ ಆಗ್ಲಿಲ್ಲ ಅಂದ್ರೆ ಸಿಎಂ ಪಂಕ್ ಅವರು ತನ್ನ ಚಾಂಪಿಯನ್ಶಿಪ್ ನ ರಿಟೈನ್ ಕೂಡ ಮಾಡ್ಕೋಬಹುದು, ಅಥವಾ ರೋಮನ್ ರೈನ್ಸ್ ಅವರು ಹೊಸ ಚಾಂಪಿಯನ್ ಕೂಡ ಆಗ್ಬಹುದು. ಮೊದಲನೇದಾಗಿ ನಮ್ಮ ಸೆತ್ ರಾಲಿನ್ಸ್ ಅವರು ಆಡ್ ಆಗೋದೇ ಇಲ್ಲ ಅಂತ ಅನ್ಕೋಣ, ಅವರ ಆಪ್ಷನ್ ಡಿಫ್ರೆಂಟ್ ಆಗಿರುತ್ತೆ ರಸಲ್ ಮೀನಿಯಾದಲ್ಲಿ ಅಂತ ಇಟ್ಕೋಣ. ಇನ್ನ ರೋಮನ್ ರೈನ್ಸ್ ಹಾಗೆ ಸಿಎಂ ಪಂಕ್ ಅವರ ಆಫ್ಟರ್ ಮ್ಯಾಚ್ ಬಗ್ಗೆ ಮಾತಾಡೋದಾದ್ರೆ ಲಿಟ್ರಲಿ ಈ ಕಡೆ ನಮ್ಮ ಸಿಎಂ ಪಂಕ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ, ಅಂಡ್ ಆ ಕಡೆ ನಮ್ಮ ರೋಮನ್ ರೈನ್ಸ್ ಅವರು ಕೂಡ ಗೆಲ್ಲೋ ಚಾನ್ಸಸ್ ಇದೆ. ಬಟ್ ರೋಮನ್ ರೈನ್ಸ್ ಅವರಿಗೆ ಗೆಲ್ಲೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇದೆ ಅಂತಾನೆ ಹೇಳ್ಬೇಕು. ಆ ಕಡೆ ನಮ್ಮ ಸಿಎಂ ಪಂಕ್ ಅವರು ಆಸ್ ಚಾಂಪಿಯನ್ ಏನು ಕೂಡ ಮಾಡ್ತಾ ಇಲ್ಲ, ನೀವು ಕೂಡ ಗಮನಿಸಿರಬಹುದು, ಬರೀ ಚಾಂಪಿಯನ್ಶಿಪ್ ನ ಡಿಫೆಂಡ್ ಮಾಡ್ತಾ ಇದ್ದಾರೆ ಅಷ್ಟೇ. ಆ ಒಂದು ಫೀಲ್ ಬರ್ತಾ ಇಲ್ಲ ನಮ್ಮ ಸಿಎಂ ಪಂಕ್ ಅವರು. ಅಷ್ಟೇ ಅಲ್ಲ, ನಮ್ಮ ಸಿಎಂ ಪಂಕ್ ಅವರು ರಿಟರ್ನ್ ಆದಾಗಿಂದನೂ ಕೂಡ ಅವರು ಸಿಂಗಲ್ ಆಗಿ ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಒಂದು ಅದ್ಭುತವಾದ ಸ್ಟೋರಿ ಲೈನ್ ನ ಕೊಟ್ಟಿರೋದು, ಅಂಡ್ ಅದೇ ರೀತಿ ಸತ್ ಫ್ರೀಕಿನ್ ರಾಲಿನ್ಸ್ ಅವರ ಜೊತೆ ಅಂಡ್ ಸರ್ವೈವರ್ ಸೀರೀಸ್ ಟೈಮ್ ಅಲ್ಲಿ ಅಷ್ಟೇ. ಅದನ್ನ ಬಿಟ್ರೆ ನಮ್ಮ ಸಿಎಂ ಪಂಕ್ ಅವರು ಡಬ್ಲ್ಯೂ ಅಲ್ಲಿ ಆ ರೇಂಜಿಗೆ ಏನು ಕೂಡ ಮಾಡೇ ಇಲ್ಲ, ಅವರು ಒಟ್ಟಿಗೆ ಏನು ಕೂಡ ಮಾಡಿಲ್ಲ. ಡ್ರೂ ಮ್ಯಾಕೆಂಟೈರ್ ಅವರ ಜೊತೆ ಒಂದು ಕ್ಲಾಸಿಕ್ ಫ್ಯೂಡ್, ಅಷ್ಟಕ್ಕಿಂತ ಜಾಸ್ತಿ ಇಲ್ಲದೆ ಇದ್ರು ಕೂಡ ಸೆತ್ ರಾಲಿನ್ಸ್ ಅವರ ಜೊತೆ ಕೂಡ ಒಂದು ಅದ್ಭುತವಾದ ಫ್ಯೂಡ್ ನ ಕೊಟ್ಟರು. ಅದಾದ್ಮೇಲೆ ಸರ್ವೈವರ್ ಸೀರೀಸ್ ವಾರ್ ಗೇಮ್ ಟೈಮ್ ಅಲ್ಲಿ ಮಾತ್ರ ಅವರು ಸೌಂಡ್ ಬರೋರು, ಅದನ್ನ ಬಿಟ್ರೆ ನಾರ್ಮಲ್ ಸೂಪರ್ ಸ್ಟಾರ್ ಅಂತಾನೆ ಅನ್ಸೋರು. ಇನ್ನ ಈ ಕಡೆ ರೋಮನ್ ರೈನ್ಸ್ ಅವರ ಬಗ್ಗೆ ಮಾತಾಡೋದಾದ್ರೆ ರೋಮನ್ ರೈನ್ಸ್ ನಿಜವಾಗ್ಲೂ ಕೂಡ ಎಂತ ದೊಡ್ಡ ನೇಮು ಕಂಪನಿಗೆ ನಿಮಗೆ ಗೊತ್ತಿರಬಹುದು. ಆ 3 ವರ್ಷದ ಅವರ ಚಾಂಪಿಯನ್ಶಿಪ್ ರೈನ್ ಆಗಿರಬಹುದು, ಅವರ ಟ್ರೈಬಲ್ ಚೀಫ್ ಎರಾ ಆಗಿರಬಹುದು, ಎಲ್ಲದನ್ನು ಕೂಡ ಡಬ್ಲ್ಯೂ ಅವರು ಸೈಡಿಗೆ ಇಟ್ರು. 2 ವರ್ಷ ರೋಮನ್ ರೈನ್ಸ್ ಅವ್ರನ್ನ ಖಾಲಿ ಕೈಯಲ್ಲಿ ಕೂರಿಸಿದ್ರು ಅಂತಾನೆ ಹೇಳ್ಬೇಕು. ಆದ್ರೂ ಕೂಡ ಫ್ಯಾನ್ಸ್ಗಳು ರೋಮನ್ ರೈನ್ಸ್ ಅವರು ಬಂದಾಗ ಸಿಕ್ಕಾಪಟ್ಟೆ ಹೈಪ್ಡ್ ಅಪ್ ಆಗೋರು, ಯಾಕಂದ್ರೆ ರೋಮನ್ ರೈನ್ಸ್ ಅವರ ಸುತ್ತಮುತ್ತ ವಿಚಾರಗಳು ನೋಡೋದಕ್ಕೆ ಸಿಗುತ್ತೆ ಅಂತ. ಬಟ್ ಡಬ್ಲ್ಯೂ ಅವರು ರೋಮನ್ ರೈನ್ಸ್ ಅವ್ರನ್ನ ಪಾರ್ಟ್ ಟೈಮ್ ಸೂಪರ್ ಸ್ಟಾರ್ ಆಗಿನೇ ಬುಕ್ ಮಾಡಿದ್ರು. ಇವನ್ ನಮ್ಮ ಟ್ರಿಪಲ್ ಎಚ್ ಅವರು ಕೂಡ ರೋಮನ್ ರೈನ್ಸ್ ಅವ್ರನ್ನ ಪಾರ್ಟ್ ಟೈಮ್ ಸೂಪರ್ ಸ್ಟಾರು, ಅವನು ಯಾವಾಗ ಬರ್ತಾನೆ ಅಂತ ನನಗೆ ಗೊತ್ತಿಲ್ಲ ಅಂತ ಫ್ಯಾನ್ಸ್ ಗಳ ಬಳಿ ಹೇಳಿ ರೋಮನ್ ರೈನ್ಸ್ ಅವರಿಗೆ ಫ್ಯಾನ್ಸ್ ಗಳಿಂದಾನೆ ಹೇಟ್ ಸಿಗೋ ಹಂಗೆ ಮಾಡಿದ್ರು. ಆದ್ರೂ ಕೂಡ ಒಂದೇ ಮಂಡೇ ನೈಟ್ ರಾ ಅಲ್ಲಿ ರೋಮನ್ ರೈನ್ಸ್ ಅವರು ರಿಟರ್ನ್ ಆಗಿ ನಮ್ಮ ಟ್ರಿಪಲ್ ಎಚ್ ಅವರ ಬಾಯ್ನ ಮುಚ್ಚಿದ್ರು ಅಂತಾನೆ ಹೇಳ್ಬೇಕು. ಸೊ ಆಲ್ ಆಫ್ ಎ ಸಡನ್ ರೋಮನ್ ರೈನ್ಸ್ ಅವರು ಈಗ ಡಬ್ಲ್ಯೂ ಚಾಂಪಿಯನ್ಶಿಪ್ ಪಿಕ್ಚರ್ ಗೆ ಬಂದಿದ್ದಾರೆ ಅಂತಾನೆ ಹೇಳ್ಬೇಕು. ಅದು ಕೂಡ ರಾಯಲ್ ರಂಬಲ್ ನ ವಿನ್ ಆಗಿ. ಅಂಡ್ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ವಿನ್ ಆಗೋದಕ್ಕಿಂತ ಮುಂಚೆನೆ ಸ್ಟೇಡಿಯಂಗೆ ಬಂದು ಹೇಳಿದ್ರು, ನನ್ನಗೋಸ್ಕರ ಅವರು ಬೇಡ್ಕೊಂಡ್ರು, ಅಂಡ್ ಅದಕ್ಕೋಸ್ಕರ ನಾನು ಬಂದೆ, ಯಾಕಂದ್ರೆ ನಾನೇ ಇಲ್ಲಿ ಎಲ್ಲ ಅಂತ. ಸೊ ಅದನ್ನ ಪ್ರೂವ್ ಮಾಡೋದಕ್ಕೋಸ್ಕರನೇ ರೋಮನ್ ರೈನ್ಸ್ ಅವರು ರಾಯಲ್ ರಂಬಲ್ ನ ಗೆದ್ದಿದ್ದು, ಅಂಡ್ ಈಗ ರಸಲ್ ಮೇನಿಯಾದಲ್ಲಿ ಅವರೇ ಚಾಂಪಿಯನ್ ಕೂಡ ಆಗ್ತಾರೆ ಅಂತ ಅನ್ಕೋತೀನಿ. ಸೊ ಡಬ್ಲ್ಯೂ ಅವರು 100% ಈಗಾಗಲೇ ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿರ್ತಾರೆ, ರೋಮನ್ ರೈನ್ಸ್ ಅವ್ರನ್ನ ನಾವು ರಸಲ್ ಮೇನಿಯಾದಲ್ಲಿ ಗೆಲ್ಸೋಣ ಅಂತ. ನಮ್ಮ ಟ್ರಿಪಲ್ ಎಚ್ ಅವರ ಪ್ಲಾನ್ ಅಂತೂ ಇದು ಖಂಡಿತವಾಗ್ಲೂ ಕೂಡ ಆಗಿರೋದಿಲ್ಲ. ಟ್ರಿಪಲ್ ಎಚ್ ಅವ್ರನ್ನ ಬಿಟ್ಟಿ ಏರಿಯಲ್ ಎಮ್ಯಾನ್ಯುಯಲ್ ಆಗಿರ್ಬಹುದು, ನಮ್ಮ TKO ಆಗಿರ್ಬಹುದು, ಇವರುಗಳ ಪ್ಲಾನ್ಸ್ ಗಳು ಈಗಾಗಲೇ ಲಾಕ್ ಆಗಿರುತ್ತೆ. ರಸಲ್ ಮೇನಿಯಾದಲ್ಲಿ ಏನೇ ಆಗಲಿ ರೋಮನ್ ರೈನ್ಸ್ ಅವರು ವಿನ್ ಆಗ್ತಾರೆ ಅಂತ. ಅಂಡ್ ರೋಮನ್ ರೈನ್ಸ್ ಅವರು ವಿನ್ ಆಗಿ ಅವರ ಚಾಂಪಿಯನ್ಶಿಪ್ ರೈನು ನಿಜವಾಗ್ಲೂ ಕೂಡ ಅದ್ಭುತವಾಗಿರುತ್ತೆ. ಪಾರ್ಟ್ ಟೈಮರ್ ಆದ್ರೂ ಕೂಡ ಅವರು ಬಂದ್ರೆ ನಿಜವಾಗ್ಲೂ ಕೂಡ ಹೈಪ್ ಅಪ್ ಆಗುತ್ತೆ, ಯಾಕಂದ್ರೆ ಸ್ಟೋರಿ ಅವರ ಸುತ್ತಾನೆ ಸುತ್ತುತ್ತಾ ಇರುತ್ತೆ. ಸೊ ಇಷ್ಟು ನನ್ನ ಒಪಿನಿಯನ್. ಈ ಒಂದು ಫ್ಯೂಡ್ ನ ಡಬ್ಲ್ಯೂ ಅವರು ಚೆನ್ನಾಗಿ ಬುಕ್ ಮಾಡಿದ್ರೆ ಪ್ರೀ ರಸಲ್ ಮೇನಿಯಾ ಹಾಗೆ ಪೋಸ್ಟ್ ರಸಲ್ ಮೇನಿಯಾನ ಡಬ್ಲ್ಯೂ ಅವರು ಸಿಕ್ಕಾಪಟ್ಟೆ ಚೆನ್ನಾಗಿ ತಗೊಂಡ್ ಬರಬಹುದು. ಅದರಲ್ಲೂ ರಸಲ್ ಮೇನಿಯಾ ಮುಗಿದ ಮೇಲೆ ಸ್ವಲ್ಪ ಬೋರಿಂಗ್ ಫೇಸ್ ಶುರು ಆಗುತ್ತೆ, ಅಂದ್ರೆ ಯಾರು ಕೂಡ ಇರೋದಿಲ್ಲ, ಬ್ಯಾಕ್ ಲ್ಯಾಶ್ ಅದು ಇದು ಸಿಕ್ಕಾಪಟ್ಟೆ ಬೋರಿಂಗ್ ಆಗ್ತಾ ಇರುತ್ತೆ. ಆ ಒಂದು ಟೈಮ್ ಅಲ್ಲಿ ರೋಮನ್ ರೈನ್ಸ್ ಅವರ ಅಗತ್ಯಕತೆ ತುಂಬಾ ಇರುತ್ತೆ. ಸೊ ರಸಲ್ ಮೇನಿಯಾದಲ್ಲಿ ಏನಾದ್ರೂ ರೋಮನ್ ರೈನ್ಸ್ ಅವರು ಚಾಂಪಿಯನ್ ಆದ್ರೆ ರಸಲ್ ಮೇನಿಯಾ ಮುಗಿದ ಮೇಲೆ ಶುರು ಆಗುವಂತಹ ಬೋರಿಂಗ್ ಪೀರಿಯಡ್ ಕೂಡ ತಪ್ಪುತ್ತೆ, ಅದು ಕೂಡ ಇಂಟ್ರೆಸ್ಟಿಂಗ್ ಆಗಿ ಕನ್ವರ್ಟ್ ಆಗುತ್ತೆ. ನಿಮ್ಗೆ ಅನ್ಸುತ್ತೆ ಗಾಯ್ಸ್ ಈ ಒಂದು ಒಪಿನಿಯನ್ ಮೇಲೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, see you guys in my next video.